ದಿನೇ ದಿನೇ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಕೊಡೋದಪ್ಪ ಅಂತ ಯೋಚನೆಯಲ್ಲಿದ್ದೀರಾ? ಹಾಗಾದರೆ ಈ ರೆಸಿಪಿ, ಈ ವಿಡಿಯೋ ನಿಮಗಾಗಿ. ಇವತ್ತು ಒಂದು 2 ಸುಲಭವಾಗಿ ಮಾಡುವಂತಹ ಲಂಚ್ ಬಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಒಂದು ರೈಸ್ ರೆಸಿಪಿ, ಒಂದು ಪರೋಟ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು. ಖಂಡಿತ ಈ ರೀತಿ ಮಾಡಿಕೊಟ್ರೆ ಲಂಚ್ ಬಾಕ್ಸ್ ಅಂತೂ ಖಾಲಿ ಹಾಗೆ ಬರೋದು. ಖಂಡಿತ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟು, ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಕಡಾಯಿ ಇಟ್ಕೊಂಡಿದ್ದೇನೆ. ಕಡಾಯಿಗೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಚಟಪಟ ಅಂದ ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ನಾನು ಚಾಪರಲ್ಲಿ ಕ್ಯಾಬೇಜನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಮಾಡ್ತಾ ಇರೋದು ರೆಸಿಪಿ ಬಂದ್ಬಿಟ್ಟು ವೆಜಿಟೇಬಲ್ ಪರಾಟ. ಕ್ಯಾರೆಟು ಮತ್ತು ಕ್ಯಾಬೇಜು ಮಕ್ಕಳಿಗೆ ತಿನ್ನಿಸೋದು ಬಹಳ ಕಷ್ಟ. ಅವರು ತಿನ್ನೋದು ಅಂತ ಪಲ್ಯಕ್ಕೆ ಮಾಡಿಕೊಟ್ರೆ ಖಂಡಿತ ಅವ್ರು ತಿನ್ನೋದಿಲ್ಲ. ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಅದ್ಭುತವಾಗಿ ಬರುತ್ತೆ ಮತ್ತು ಅವ್ರಿಗೆ ಕ್ಯಾಬೇಜ್ ಅನ್ನೋದೇ ಗೊತ್ತಾಗೋದಿಲ್ಲ. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಖಾರಕ್ಕೆ ಬೇಕಾಗಿರುವಂತಹ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. 1/4 ಸ್ಪೂನು, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಬರೀ ಕ್ಯಾಬೇಜಿಂದ ಮಾತ್ರ ಮಾಡುವಂತಹದ್ದಲ್ಲ. ನಿಮಗೆ ಬೇಕಿದ್ರೆ ಬೇರೆ ವೆಜಿಟೇಬಲ್ಸ್ ಕೂಡ ನೀವು ಹಾಕ್ಕೋಬೋದು. ಇದರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟನ್ನು ತುರಿದಿಟ್ಕೊತಾ ಇದ್ದೀನಿ. ಕ್ಯಾರೆಟು ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಈ ರೀತಿ ತುರಿದ್ಕೊಂಡಿದ್ದೇನೆ. 1 ಕ್ಯಾರೆಟ್ ತಗೊಂಡಿದ್ದೇನೆ. ಈ ಕ್ಯಾರೆಟನ್ನು ಇವಾಗ ತುರಿದಿಟ್ಟಿರುವಂಥ ಕ್ಯಾರೆಟನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು. ಕ್ಯಾರೆಟ್ ಮತ್ತು ಕ್ಯಾಬೇಜ್ ಹಾಕಿದರೆ ವಾಸನೆ ಬರುತ್ತೆ ಅಂತ ಎಲ್ಲ ಅಂದ್ಕೋಬೇಡಿ. ತುಂಬಾ ಚೆನ್ನಾಗಿರುತ್ತೆ ಇದು ಆ್ಯಂಡ್ ವೆರಿ ಹೆಲ್ದಿ ರೆಸಿಪಿ ಕೂಡ. ಇದರ ಜೊತೆಗೆ ಬೇಕಿದ್ರೆ ನೀವು ಬೇರೆ ಪನೀರು ಅಥವಾ ಕಾಲಿಫ್ಲವರ್, ಆಲೂಗಡ್ಡೆ ಎಲ್ಲ ಹಾಕ್ಕೊಬೋದು. ನಾನು ಇವೆರಡನ್ನೇ ಹಾಕಿ ಮಾತ್ರ ಮಾಡ್ತಿರುವಂಥದ್ದು. ಇದಕ್ಕೆ ಜೊತೆಗೆ ನೀವು ಕ್ಯಾಪ್ಸಿಕಮ್ ಅಥವಾ ಫ್ರೆಂಚ್ ಬೀನ್ಸ್ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು. ಇವೆಲ್ಲವನ್ನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದಕ್ಕೀಗ ನೆಕ್ಸ್ಟ್ ಮಸಾಲೆ ಪುಡಿಯಲ್ಲಿ ಹಾಕುವಂಥದ್ದು ಸ್ಪೆಷಲ್ಲಾಗಿ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಪಾವ್ ಭಾಜಿ ಮಸಾಲ. ಈ ಪಾವ್ ಭಾಜಿ ಮಸಾಲ ಒಂದು 1/4 ಚಮಚದಷ್ಟು ಹಾಕಿ, ಪಾವ್ ಭಾಜಿ ಮಸಾಲವನ್ನು ಹಾಕಿದ ಮೇಲೆ ಈಗ ನಾನು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈ ಸ್ಟಫಿಂಗನ್ನು ನೀವು ಹಿಂದಿನ ದಿವಸ ರಾತ್ರಿಯೇ ಮಾಡಿಟ್ಕೋಬೋದು. ನೆಕ್ಸ್ಟ್ ಡೇ ಚಪಾತಿ ಹಿಟ್ಟಿಗೆ ಸ್ಟಫ್ ಮಾಡಿದರೆ ನಿಮ್ಮದು ಕೆಲಸ ತುಂಬಾ ಈಸಿ ಆಗುತ್ತೆ. ಈ ಮಾರ್ನಿಂಗ್ ರಶಲ್ಲಿ ತುರಿದಿಟ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನನ್ನ ಮಗನ ಟಿಫಿನ್ ಯೂಶ್ವಲಿ 5:30ಗೆ ಎದ್ಬಿಟ್ಟು ಕಟ್ಟೋದ್ರಿಂದ ನಾನು ಹಿಂದಿನ ದಿವಸನೇ ಈ ರೀತಿಯಾಗಿ ಸ್ಟಫಿಂಗ್ಸ್ ಎಲ್ಲ ಮಾಡಿಟ್ಕೊತೀನಿ. ಇವಾಗ ಈ ಸ್ಟಫಿಂಗ್ ಕೂಡ ರೆಡಿಯಾಗಿದೆ. ಇವಾಗ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ನಾನು, ನಾರ್ಮಲ್ ಚಪಾತಿ ಹಿಟ್ಟು. ಇವಾಗ ಈ ರೀತಿ ರೌಂಡ್ ಮಾಡಿ ಅದನ್ನು ಇಷ್ಟು ದೊಡ್ಡದು ಲಟ್ಟಿಸ್ಬಿಟ್ಟು ಇವಾಗ ಈ ಸ್ಟಫಿಂಗನ್ನು ಹಾಕಿ ನಾವು ಸ್ಟಫ್ ಮಾಡಬೇಕು. ತುಂಬಾ ಹೆಲ್ದಿಯಾದ ಪರೋಟ ಇದು. ವೆಯ್ಟ್ ಲಾಸ್ ಮಾಡೋರ್ಗಂತೂ ಎಕ್ಸಲೆಂಟ್ ಫೈಬರ್ ರಿಚ್ ರೆಸಿಪಿ ಅಂತಲೇ ಹೇಳ್ತೀನಿ. ಇವಾಗ 1-2 ಚಮಚದಷ್ಟು ಸ್ಟಫಿಂಗನ್ನು ತೆಕ್ಕೊಂಡು ಚೆನ್ನಾಗಿ ಸ್ಟಫ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಸ್ಟಫ್ ಮಾಡ್ಕೊತಾ ಬರಬೇಕು. ಒಂದು ಸ್ಟಫಿಂಗ್ ಆ ಕಡೆ ಆಚೆ ಬರಬಾರ್ದು. ಆ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನು ಸೀಲ್ ಮಾಡಿಕೊಂಡು ಇವಾಗ ಇದು ಲಟ್ಟಿಸ್ಕೊಳ್ಳೋಣ. ಇದು ಈ ರೀತಿ ರೌಂಡ್ ಇಷ್ಟ ಇಲ್ಲ ಅಂದರೆ ಟ್ರಯಾಂಗಲ್ ಥರನೇ ಕೂಡ ಇದನ್ನು ಸೇಮ್ ಸ್ಟಫಿಂಗ್ ಎಲ್ಲ ಹಾಕಿಬಿಟ್ಟು ಮಾಡ್ಕೋಬೋದು. ನನ್ನ ಮಗನಿಗಂತೂ ಇದು ತುಂಬಾ ಇಷ್ಟ ಆಯಿತು. ಪೂರ್ತಿ ಡಬ್ಬಿ ಖಾಲಿ ಮಾಡಿಕೊಂಡೇ ಬಂದಿದ್ದ. ಇವಾಗ ನೋಡಿ, ಇದು ಚೆನ್ನಾಗಿ ನಾವು ಆರಾಮವಾಗಿ ಯಾವುದು ಸ್ಟಫಿಂಗ್ ಆಚೆ ಬರದೆ ನಾನು ಚೆನ್ನಾಗಿ ಜೆಂಟಲಾಗಿ ಈ ರೀತಿ ರೋಲ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂಚೂರು ಸ್ಟಫಿಂಗ್ ಆಚೆ ಬಂದಿಲ್ಲ. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ. ಇವಾಗ 2 ಸೈಡಲ್ಲಿ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಉಬ್ಬುತ್ತೆ ಇದು. ನೋಡಿ, ಚೆನ್ನಾಗಿ ಉಬ್ತಾ ಇದೆ. ಇವಾಗ 2 ಸೈಡ್ ಫ್ರೈ ಮಾಡ್ಕೋತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೂಡ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದು ಬರೀ ಲಂಚ್ ಬಾಕ್ಸ್, ಟಿಫಿನ್ ಬಾಕ್ಸ್ ಮಾತ್ರ ಅಲ್ಲ, ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾ ಇದ್ದೇನೆ. ಇದ್ರ ಜೊತೆಗೆ ನೀವು ಚಟ್ನಿ ಕೂಡ ಸರ್ವ್ ಮಾಡ್ಬೋದು. ಯಾವುದೇ ಅವಶ್ಯಕತೆ ಇಲ್ಲ. ಬೆಣ್ಣೆ ತುಪ್ಪದಲ್ಲೇ ತುಂಬ ಚೆನ್ನಾಗಿ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿ ಬಂತು. ಈಗ ಒಂದು ಒಳ್ಳೆಯ ರೈಸ್ ಬಾತ್ ರೆಸಿಪಿಯನ್ನು ನೋಡ್ಕೊಂಡು ಬರೋಣ. ಇವಾಗ ಒಂದು ಕಡಾಯಿಯಲ್ಲಿ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. 1
ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ತೊಕ್ಕು ರೈಸ್. ನಿಮ್ಮಲ್ಲಿ ಯಾವುದಾದ್ರೆ ತೊಕ್ಕು ಇದ್ದರೆ ಕೂಡ ಮ್ಯಾಂಗೋ ತೊಕ್ಕು ಆಗಿರ್ಬೋದು ಅಥವಾ ಕರಿ ಲೀಫ್ ತೊಕ್ಕು, ನಮ್ಮ ಮನೇಲಿರೋವಂಥದ್ದು ಕರಿ ಲೀಫ್ ತೊಕ್ಕು. ನಾನು ಮುಂಚೆ ಈ ರೆಸಿಪಿ ಅಮ್ಮನ ಮನೆಯಿಂದ ಶೇರ್ ಮಾಡಿದ್ದೆ. ಖಂಡಿತ ಅದನ್ನು ಮಾಡಿಟ್ಕೊಂಡ್ರೆ ಈ ರೈಸ್ ಬಾತ್ ಈ ರೀತಿಯಾಗಿ ಮಾಡೋದು ತುಂಬಾ ಸುಲಭ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಪುಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಾನು ಇಷ್ಟು ವ್ಲಾಗ್ಸು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ನಿಮಗೆ ಯಾವುದು ಇಷ್ಟ ಆಯಿತು, ಟ್ರೆಡಿಷ್ನಲ್ ರೆಸಿಪಿನ ಅಥವಾ ಮಾಮ್ಸ್ ರೆಸಿಪಿನ ಅಥವಾ ಲಂಚ್ ಬಾಕ್ಸ್ ರೆಸಿಪೀಸ್ ಅಥವಾ ನನ್ನ ವೀಕೆಂಡ್ ಅಥವಾ ನನ್ನ ಡೈಲಿ ವ್ಲಾಗ್ಸ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ತುಂಬ ಇಷ್ಟ ಆಗುತ್ತೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿಸ್ಕೊಳ್ಳೋದಕ್ಕೆ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಈ ರೀತಿಯಾಗಿ ತೊಕ್ಕು ಮಾಡಿರೋದನ್ನು ಇವಾಗ ಒಂದೇ ಒಂದು ಚಮಚ, ಒಂದು ಅರ್ಧ ಚಮಚ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದ್ರಿಂದ ತುಂಬಾ ಸ್ಟ್ರಾಂಗ್ ಇರುತ್ತೆ ಈ ತೊಕ್ಕು. ಹಾಗಾಗಿ ಒಂದು ಹಾಫ್ ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಫ್ ಸ್ಪೂನಿಂದ ಒಂದು ಮುಕ್ಕಾಲು ಸ್ಪೂನ್ ಅಂತೂ ಹಾಕ್ಕೊಂಡೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೈಸ್ ಹಾಕಿದರೆ ನಮ್ಮ ತೊಕ್ಕು ರೈಸು ರೆಡಿ ಆಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಒಂದು ಕಾಲಷ್ಟದಷ್ಟು ನೀರು ಕೂಡ ಹಾಕ್ಕೊಂಡೆ. ಅನ್ನದ ಜೊತೆ ಚೆನ್ನಾಗಿ ಮಸಾಲೆಗಳು ಬೆರಿಬೇಕು ಅಂತ ಮಾಡಿರುವಂತಹ ಬಿಸಿ ಅನ್ನವನ್ನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಈ ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ತೊಕ್ಕಿನಲ್ಲಿ ಸಾಲ್ಟ್ ಇರೋದ್ರಿಂದ ನಾನು ಎಲ್ಲೂ ಉಪ್ಪನ್ನು ಬಳಸಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಡಿಲಿಷಿಯಸ್ ತೊಕ್ಕು ರೈಸ್ ರೆಡಿ ಆಗುತ್ತೆ. ಇವತ್ತಿನ ಈ 2 ಟಿಫಿನ್ ಬಾಕ್ಸ್ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಮ್ಮ ಡಿಲಿಷಿಯಸ್ 2 ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿದೆ. ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಥ್ಯಾಂಕ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.